ಚಂದ್ರಣ್ಣ ಕ್ಯಾಮ್ರಾ ಅವರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆ ಬರಬೇಕು ಎಂಬ ದೃಷ್ಟಿ ಇಟ್ಟುಕೊಂಡು ರಾಜಧಾನಿಯಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ವಾಲ್ಮೀಕಿ ಗುರುಪೀಠದ ಸಮಗ್ರ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ, ಅದರಲ್ಲೂ ಕೂಡ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಅದಕ್ಕೆ ನಾವು ಬದ್ಧರಾಗಿರ್ತಕ್ಕಂಥವ್ರು ಅಂತ ಒಂದು ಬದ್ಧತೆಯನ್ನು ಹೊಂದಿರತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯನವರು ವಾಲ್ಮೀಕಿ ಗುರುಪೀಠದ ಸರ್ವಾಂಗೀಣ ಅಭಿವೃದ್ಧಿಗೆ, ಶೈಕ್ಷಣಿಕ ಅಭಿವೃದ್ಧಿ, ಯಾವ ಸಮುದಾಯ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವು ಶೈಕ್ಷಣಿಕವಾಗಿ ಮುಂದರಿದೇ ಹೋದರೆ ಅವು ಸಮಾಜದಲ್ಲಿ ಸಮಾನತೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಆ ಮಠಕ್ಕೆ ಶೈಕ್ಷಣಿಕ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಒಂದೇ ಬಾರಿ ಹಣವನ್ನು ನೀಡುವ ಮೂಲಕ ಆ ರಾಜ್ಯದ ನಾಯಕ ಸಮುದಾಯದ ಹಾಸ್ಟೆಲ್ಗಳಿಗೆ, ಶಾಲಾ ಕಾಲೇಜುಗಳಿಗೆ, ಸಮುದಾಯಗಳಿಗೆ 5 ಕೋಟಿ ರೂಪಾಯಿ ಒಂದೇ ಬಾರಿಗೆ ಚೆಕ್ ಅನ್ನು ನೀಡುವ ಮೂಲಕ ಅದರ ಮತ್ತೊಂದು ಇದರ ಉಪ ಗುರುಪೀಠವಾಗಿರ್ತಕ್ಕಂತಹ ಚನ್ನಗಿರಿಯ ವಾಲ್ಮೀಕಿ ಗುರುಪೀಠಕ್ಕೂ ಕೂಡ 1 ಕೋಟಿ ಹಣ ಕೊಡ್ತಾ ಇದ್ದೇವೆ. ಶಾಖಾ ಮಠ ಒಟ್ಟು 6 ಕೋಟಿ ರೂಪಾಯಿಗಳನ್ನ ಒಂದೇ ಬಾರಿ ಕೊಡುವುದರ ಮೂಲಕ ನಮ್ಮ ಸರ್ಕಾರ ಇದೊಂದು ದಾಖಲೆಯನ್ನು ಸ್ಥಾಪನೆ ಮಾಡಿದೆ. ನಮ್ಮ ಮುಖ್ಯಮಂತ್ರಿಗಳು ಪರಮ ಪೂಜ್ಯ ಗುರುಗಳಾದಂತಹ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳಿಗೆ ಆ ಚೆಕ್ ಅನ್ನು ಅರ್ಪಿಸಬೇಕು. ಈ ದಿಶೆಯಲ್ಲಿ ಈ ಜನಾಂಗದ ನಾಯಕರಾದಂತಹ ಶ್ರೀಮಾನ್ ಉಗ್ರಪ್ಪನವರು ಉಪಸ್ಥಿತರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಬರಬೇಕಾಯಿತು. ಇತರೆ ಜನಾಂಗದ ಮುಖಂಡರು, ಶಾಸಕರು ಎಲ್ಲರೂ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮಾನ್ಯರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಕೂಡ ಸ್ವಾಗತಾರ್ಹ. ರೈತರು ನಮಗೆ ಅನ್ನ ನೀಡತಕ್ಕಂತಹ ಪವಿತ್ರವಾದಂತಹ ಜವಾಬ್ದಾರಿ ಹೊಂದಿರತಕ್ಕಂಥ ಮುಖಂಡರು ಕೂಡ ಅವರ ಸಮ್ಮುಖದಲ್ಲಿ ಚೆಕ್ ಅನ್ನು ಮುಖ್ಯಮಂತ್ರಿಗಳು ಅವರಿಗೆ ಸಮರ್ಪಿಸ್ತಾ ಇದ್ದಾರೆ.